ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ಬಂದು ಬುಧವಾರದ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿನಿ. ಎಲ್ಲ ಕೆಲಸ ಮುಗೀತು. ಹೊಟ್ಟಿಗೆ ಒಂದು ಹಾಕ್ಕೋಬೇಕು. ಹೊಟ್ಟಿಗೆ ಹಾಕ್ಕೊಂಡು ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡಬೇಕು. ಅಮಾವಾಸ್ಯೆ ಬೇರೆ ಇವತ್ತು, ಹಾಗಾಗಿ ಇವತ್ತು ಮಾಡಿದ್ರಾಯ್ತು ಅಂತ ಹೇಳಿ ನಿನ್ನೆ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ ಇದಾಗುತ್ತಾ, ನಾಳೆ ಪೂಜೆ ದೇವ್ರ ಇದು ಯುಗಾದಿ ಹಬ್ಬದ ಪೂಜೆನೂ ಆಗುತ್ತಾ ಅಂಥೇಳಿ ನಿನ್ನೇನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಅಮಾವಾಸ್ಯೆ ಮಾಡಬಾರ್ದು, ಬಟ್ ಕೆಲವೊಂದು ಸಲ ಮಾಡೋಕ್ಕೆ ಆಗೋದಿಲ್ಲ, ಕೆಲವೊಂದು ಸಲ ಮಾಡೋಕ್ಕಾಗುತ್ತೆ. ಹೆಂಗೆ ಬರ್ತಾ ಹಂಗೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಇವತ್ತು ಮಾಡಾಕತ್ತೀನಿ. ಈಗ ನಾಷ್ಟ ಮಾಡ್ತೀನಿ. ಫಸ್ಟು ತಲೆ ಸ್ನಾನ ಆಯಿತು. ನವ್ಯಾಗೂ ಸ್ನಾನ ಮಾಡಿಸಿ ನಿಂದಿರ್ಸೀನಿ ನೋಡ್ರಿ. ಇಂಥವನ್ನೇ ಮನೆ ಒರೆಸಿ ನಾನು ಕಸ ಗುಡಿಸಿದೆ, ಹೊರಗಿಂದ ಕಸ ಗುಡಿಸಿ ಎಲ್ಲ ಒರೆಸಿದೆ. ಮತ್ತು ಒಳಗೆ ನಮ್ಮ ಮನೆಯವರು ಒರೆಸ್ಕೊಟ್ಟು ಹೋಗ್ಯಾರ. ಈಗ ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿದ್ದು ಪಾತ್ರೆ ಬೀಳ್ತಾವನ್ನೆಲ್ಲ ತೊಳೆದು ಆ ಸಿಂಕೆಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ದೇವ್ರ ವಸ್ತುಗಳನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವತ್ತು ಮುಗಿಸ್ಕೋಬೇಕು ಅಂದ್ಕೊಂಡಿನಿ. ಆಮೇಲೆ ಇನ್ನೊಂದು ಏನಂದರೆ, ನಂದು ಮಂತ್ಲಿ ಪ್ರಾಬ್ಲಮ್ ಒಂದು ಹೋದ ತಿಂಗಳು 18-19 ಆಗಿಬಿಟ್ಟಿತ್ತು. ಈಗ ಎಲ್ಲಿ ಅಡ್ತಾರ ಹಿಡಿತೈತನ ಈ ವರ್ಷ ನಂದು ಹಬ್ಬ ಅನ್ನಂಗೆ ಆಗಿಬಿಟ್ಟೈತಿ. ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡೀವಿ ಹಬ್ಬ ಮಾಡೋಕೆ ಅಂಥೇಳಿ. 1-2 ದಿನ ಮುಂದಕ್ಕೆ ಹೋದ್ರೆ ಚಲೋ ಆಕೈತಿ. ಇಲ್ಲಾಂದ್ರೆ ಎಲ್ಲ ಹದಗೆಟ್ಟು ಹೋಗ್ಬಿಡ್ತೈತಿ. ಇಷ್ಟು ದಿವಸ ಮಾಡಿದ್ದೆಲ್ಲ ನೋಡೋಣ ಏನೇನು ಆಕೈತಿ, ಹೆಂಗೆ ಬರುತ್ತಾ ಹಂಗೆ ಹೋಗೋದು. ಆಮೇಲೆ ನಮ್ಮದು ಡೇಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಆರೋಗ್ಯ ಹಾಳು ಮಾಡ್ಕೊಳೋದು ಒಳ್ಳೆಯದಲ್ಲ. ಬಂದ್ರೆ ಬರಲಿ, ಏನು 1 ವರ್ಷ ಒಂದಿನ ಪೂಜೆ ಮಾಡಿಲ್ಲ ಅಂತಂದ್ರೆ ಮನೆಗೆ ಯಾರು ಇರ್ತಾರೆ ಅವರು ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾರೆ. ಹಂಗೆ ಅದನ್ನು ತಪ್ಪಿಸೋಕ್ಕೋಸ್ಕರ ಟ್ಯಾಬ್ಲೆಟ್ ತೊಗೊಂಡು ಮುಂದೆ ಆರೋಗ್ಯ ಹಾಳು ಮಾಡ್ಕೊಳೋದ್ಕಿಂತ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು ಅಷ್ಟೇ. ಒಬ್ಬರು ವಿಡಿಯೋ ಮಾಡಿ ಹಾಕಿದ್ರು, ಹಬ್ಬ ಬರುತ್ತೆ ಮುಂದೆ ಇನ್ನೇನು ಡೇಟ್ ಬರುತ್ತೆ ಅನ್ನೋ ಟೈಮ್ಗೆ ಗುಳಿಗೆ ತೊಗೊಂಡ್ಬಿಡ್ತಿದ್ರಂತ. ಹಂಗೆ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಅವ್ರಿಗೆ ಒಂಥರ ಹೊಟ್ಟೆಯೊಳಗೆ ಗರ್ಭಕೋಶದ ಮೇಲೆ ಫೈಬ್ರಾಯ್ಡ್ ಅಂತ ಬರುತ್ತಂತ, ಬೆಳೀತೈತಂತ. ಅದು ಆಗಿತ್ತಂತ. ಅದು ಅವರೇ ಶೇರ್ ಮಾಡಿಕೊಂಡ್ರು ಅವರು ಚಾನಲ್ನಲ್ಲಿ. ಹಾಗಾಗಿ ನಾವಂತರೂ ಇಲ್ಲಿವರೆಗೂ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಾವು ಯಾವಾಗ ಮೆಚೂರ್ಡ್ ಆದ್ವಿ ಅಲ್ಲಿಂದ ಇಲ್ಲಿವರೆಗೂ ಹಬ್ಬ ಬರುತ್ತಾ ಟ್ಯಾಬ್ಲೆಟ್ ತೊಗೋಬೇಕು, ನಿಂದ್ರಿಸ್ಕೋಬೇಕು ಅದನ್ನು ಅನ್ನೋದು ಒಂಚೂರು ನಾವು ಯಾವತ್ತೂ ಮಾಡಿಲ್ಲ. ಅದನ್ನು ಯಾವಾಗಾದ್ರೂ ಒಂದೊಂದು ಸಲ ಹಬ್ಬದಾಗನೂ ಬಟ್ ಏನು ಮಾಡೋಕ್ಕಾಗಲ್ಲ. ಹಬ್ಬದಾಗ ಬಂದೈತೆ ಅಂಥೇಳಿ ನಾವೇನು ಮಾಡೋಕ್ಕಾಗಲ್ಲ. ಅದು ನ್ಯಾಚುರಲ್ ಬರ್ತಿರ್ತೈತಿ. ಒಂದಿನ ಮನೆಯಾಗಿದ್ದವ್ರು ಮಾಡ್ಕೊತಾರೆ ಪೂಜೆ, ಇಲ್ಲಾಂದ್ರೆ ಸಿಂಪಲ್ಲಾಗಿ ಹಬ್ಬ ಮಾಡಿದ್ರಾತ. ಹೌದಿಲ್ರಿ? ಮತ್ತು ಹಬ್ಬದ ಸಲುವಾಗಿ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಅದು ಒಳ್ಳೇದಲ್ಲ. ಹಬ್ಬ ಏನು ವರ್ಷ ಬರ್ತಾವೆ, ಹಬ್ಬ ಮಾಡ್ಕೋಬೋದು. ಬಟ್ ಆರೋಗ್ಯ ಹೋಯ್ತು ಅಂದ್ರೆ ಆರೋಗ್ಯ ವಾಪಸ್ ತೊಗೊಳಕ್ಕಾಗುತ್ತೇನ್ರಿ? ಆಗೋದಿಲ್ಲ. ಅದಕ್ಕೆ ನಾನೇನು ಆ ಥರ ಟ್ಯಾಬ್ಲೆಟ್ ಏನು ತೊಗೊಳಕ್ಕೆ ಹೋಗಿಲ್ಲ. ನೋಡಬೇಕು ಇವತ್ತು ನಾಳೆ ಅನ್ನಂಗೈತಿ. ಇವತ್ತು ನಾಳೆ 2 ದಿನ ಹೋಗ್ಬಿಡ್ತು, ಮುಂದಕ್ಕೆ ಆಯ್ತು ಅಂದ್ರೆ ತಾನೇ ಮುಂದಕ್ಕೆ ಹೋಗ್ತಂದ್ರೆ ಚಲೋ. ನೋಡೋಣ ಏನೇನು ಆಕೈತಿ. ಬಂದರೂ ಬರಲಿ, ಹೋದ್ರೆ ಹೋಗಲಿ, ಹೆಂಗೆ ಬರುತ್ತೆ ಹಂಗೆ ಹೋಗೋದು. ಮನೆಗೆಲ್ಲ ಕ್ಲೀನ್ ಆಯಿತು. ಬಾಲ್ಕನಿ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ, ಎಲ್ಲ ಆಯಿತು. ಚಿತ್ರಾನ್ನ ಮಾಡಿದ್ದೆ ಬೆಳಿಗ್ಗೆ ನೋಡಿ. ಚಿತ್ರಾನ್ನ ಇವಾಗ ಬಿಸಿ ಮಾಡ್ಕೋಬೇಕು. ನವ್ಯಾಗ ತಿನ್ನಿಸ್ಬೇಕು, ನಾನು ತಿನ್ನಬೇಕು. ಹೊಟ್ಟೆ ಸಿತ್ತು. 11 ಗಂಟೆ ಆಯಿತು. ಎಲ್ಲ ಕೆಲಸ ಮುಗಿಸಿ ಕ್ಲೀನಿಂಗು, ಕಸ ಬಂದಿದ್ರು ಕಸ ಹಾಕಿದೆ. ಆಮೇಲೆ ಅವು ಎಲ್ಲ ಡಸ್ಟ್ಬಿನ್ ತೊಳೆದಿಟ್ಟೆ, ಬಾಲ್ಕನಿ ಸ್ವಚ್ಛ ಮಾಡಿದೆ. ನವ್ಯಾಗ ಸ್ನಾನ ಮಾಡಿಸಿದ್ದೆ. ಎಲ್ಲ ಮುಗಿಸಿ ನಾ ಸ್ನಾನ ಮಾಡ್ಕೊಂಬರ್ರಿ 11 ಗಂಟೆ ಆಗೇ ಹೋಯ್ತು. ಇವಾಗ ನಾವಿಬ್ಬರು ತಿಂದು ಹೇಳೋರಿಗಿನ 12 ಆಕೈತಿ. ಅಕ್ಕಿಗೆ ಒಂದು ಅರ್ಧ ತಾಸು ಬೇಕು ತಿನ್ಸೋಕೆ. ಹಾಗೆ ಬರ್ರಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ವಿಡಿಯೋಗೆ ಹೈಪ್ ಕೊಡಿರಿ. ಆಮೇಲೆ ನಿನ್ನೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ನಿನ್ನೆ ನನಗೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ನೆನಪಾರ್ಬಿಟ್ಟೆ. ನಿಮ್ಮ ತಂಗಿಯಾರು ಹೆಂಗದಾರ, ನಿಮ್ಮ ತಂಗಿ ಮಕ್ಳು ಹೆಂಗದಾರ, ಬಂದೇ ಇಲ್ಲಲ್ಲ ನಿಮ್ಮ ತಂಗಿಯವರು ಅಂತಂದು ಕೇಳಿದ್ರು. ನಮ್ಮ ತಂಗಿಯವರು ಆರಾಮದಾರ, ಮಕ್ಕಳು ಕೂಡ ಆರಾಮದಾರ. ಮೊನ್ನೆ 1 ತಿಂಗಳು ಆತನ ಆಕಿ ಬಂದು ಹೋಗಿ ಅಷ್ಟೇ. ಬಂದು ಹೋಗ್ಯಾರ. ಬಟ್ ಮತ್ತೆ ಹೊಳ್ಳಿ ಬಂದಿಲ್ಲ. ನಮಗೆ ಬಾ ಅಂತ ಕರೀತಾರೆ, ಮಕ್ಕಳು ಕರೀತಾರೆ. ನಮ್ಮ ತಂಗಿನೂ ಕರೆದ್ಲು, ನನಗೆ ಹೋಗೋಕ್ಕಾಗಿಲ್ಲ. ಮನೆ ಕೆಲಸ ನಮಗೆ ತಂದು ಬೇರೆ ಎಕ್ಸಾಮ್ ಅಲ್ಲ, ಹಂಗಾಗಿ ಎಕ್ಸಾಮ್ ಟೈಮ್ನಾಗ ಆಕಿನ ಕರ್ಕೊಂಡು ಹೋದ್ರೆ ಮತ್ತೆ ಅಲ್ಲಿ ಓದೋಕ್ಕಾಗಿಲ್ಲ ಆಕಿಗೆ. ಅದಕ್ಕೆ ಎಕ್ಸಾಮ್ ಮುಗಿದ್ಮೇಲೆ ಇನ್ನೇನು ರಜೆ ಕೊಡುತ್ತಲ್ಲ ಆವಾಗ ಹೋದ್ರಾಯ್ತು ಅಂದ್ಕೊಂಡಿವಿ. ಏನೇನು ಆಕೈತಿ ನೋಡ್ತೀನಿ. ಆದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಅವರೇ ಬರ್ತಾರೆ ಹಬ್ಬಕ್ಕೆ. ನಾನೇನಾದ್ರು ಚೆನ್ನಾಗಿದ್ರೆ ಹಬ್ಬ ಮಾಡಿದರೆ
ಬರ್ತಾರೆ ಅವ್ರು ಬರ್ರಿ ಅಂತಂದು ಹೇಳೀನಿ ಹಬ್ಬಕ್ಕೆ ಇಲ್ಲೇ ಬರ್ತಾರೆ. ಇಷ್ಟ ಇನ್ನೇನಿಲ್ಲ, ಅವ್ರಿಗೂ ನಮಗೂ ಏನು ಜಗಳ ಪಗಳ ಏನಿಲ್ಲ. ಅವನು ಸ್ಕೂಲಿಗೆ ಹೋಗ್ಕಾನಲ್ಲ ಥರವ, ಹಾಗಾಗಿ ಅವ್ರಿಗಿನ್ನೂ ಬರೋಕ್ಕಾಗಿಲ್ಲ. ಮತ್ತು ಅವರು ಹಬ್ಬಕ್ಕೆ ಮನೆ ಪನಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಾರ. ಇಷ್ಟ ಇನ್ನೇನಿಲ್ಲ. ಅವರು ನಾವು ಚೆನ್ನಾಗೇ ಅದೀವಿ, ಆ ಥರ ಏನಿಲ್ಲ. ಆರಾಮದಾರ, ಅವರು ಆರಾಮದಾರ, ಮಕ್ಕಳು ಆರಾಮದಾರ. ದಿನ ಫೋನ್ ಹಚ್ಚಿರ್ತೀವಿ, ಮಾತಾಡ್ತಿರ್ತೀವಿ ಫೋನ್ಯಾಗ. ಬಟ್ ಅವರು ಮುಂಚೆ ಎಲ್ಲ ಎದಕ್ಕೆ ಬರ್ತಿದ್ರು ಅಂದರೆ ಮಗ ಹಾಸ್ಪಿಟ್ಲಿಗೆ ಎದಕ್ಕಾರ ಹೋದ್ರೆ ಮಕ್ಕಳನ್ನ ಇಲ್ಲೇ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ರು, ಮತ್ತು ಏನಾದರೂ ತರಕ್ಕೆ ಹೋದ್ರೆ ಇಲ್ಲೇ ಬಿಟ್ಟು ಹೋಗಿದ್ರಲ್ಲ, ಹಾಗಾಗಿ ಬರ್ತಿದ್ರು ಪದೇ ಪದೇ. ಬಟ್ ಇವಾಗೆಲ್ಲ ಆರಾಮದಾರ, ಹಾಗಾಗಿ ಬಂದಿಲ್ಲ. ಅವರು ಬರ್ರಿ ಅಂತ ಕರೀತಾರೆ, ದಿನ ಕರೀತಾರೆ. ಯಥಾರ್ಥರು ಮನೆಗೆ ಬಾ ದೊಡ್ಡಮ್ಮ ಅಂತಂದು ಕರಿತಿರ್ತಾರೆ. ಬರ್ತೀನಪ್ಪ ಇರು ಬರ್ತೀನಿ ಅಂತಂದು ಹೇಳೀನಿ. ಬೇಜಾರಾಗಿ ಆಕಿನೂ ಬರೋದೇ ಇಲ್ಲ, ನೀನು ನಾವು ಬರಬೇಕು ಅಂತಂದ್ಲು. ಮೊನ್ನೆ ಒಂದ್ಸಲ ಬರ್ತೀವಿ ಇರುವ ಅಂತಂದು ಹೇಳೀನಿ. ಓಕೆ, ಇನ್ನೇನಿಲ್ಲ, ಇಬ್ಬರು ಆರಾಮದೀವಿ. ಆಕಿನ ಆರಾಮದ, ಆಕಿ ಮಕ್ಕಳು ಆರಾಮದಾರ. ಬರ್ರಿ ನಾನು ನಾಷ್ಟ ಮಾಡ್ತೀನಿ, ಹೊಟ್ಟೆಗೆ ಬರ್ರನ್ನಕತ್ತೈತಿ. ತಿಂದು ಮತ್ತೆ ಸಿಗ್ತೀನಿ. ಚಿತ್ರಾನ್ನ ಅದೇನು ನಮ್ಮ ಮನೆಯವ್ರಿಗೂ ಅನ್ನ ಸಾಂಬಾರು ಮಾಡ್ತೀನಿ ಅಂದೆ, ಬೇಡ ಚಿತ್ರಾನ್ನ ಮಾಡಿಬಿಡು ಟೈಮ್ ಆಗೈತೆ ಅಂದರು. ಹಾಗಾಗಿ ಟೈಮ್ ಮತ್ತು ಭಾಳ ಆಯ್ತು. ಎಲ್ಲ ಕ್ಲೀನ್ ಮಾಡ್ಕೊಂಡು ಮುಗಿಸ್ಕೊಂಡು ಅದ್ರೊಳಗೆ ಹೊರಗಿಂದ ಎಲ್ಲ ಗುಡಿಸಿ ಒರೆಸ್ಬೇಕು. ಮತ್ತು ಒಳಗೆ ಬಂದು ಎಲ್ಲ ಕಸ ಗುಡಿಸಿದೆ. ಮತ್ತು ಚಿತ್ರಾನ್ನ ಮಾಡಿಬಿಡು ಅನ್ನ ಸಾಂಬಾರು ಬೇಡ ಅಂದರು. ಎರಡೂ ಒಂದೇ ಟೈಮ್ ಹಾಕಿತ್ತು, ಎರಡು ಕುಕ್ಕರ್ನಾಗ ಹಾಕಿ ಮಾಡಿದ್ನಿ ಅಂದ್ರೆ. ಬಟ್ ಅವರು ಚಿತ್ರಾನ್ನ ಮಾಡಂದ್ರು, ಹಾಗಾಗಿ ಚಿತ್ರಾನ್ನ ತೊಗೊಂಡೋಗ್ಯಾರ. ರಾತ್ರಿ ದಾನ್ ಭಾಳ ಇತ್ತು, ಹಾಗಾಗಿ ಚಿತ್ರಾನ್ನ ಮಾಡೀನಿ. ಓಕೆ, ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಬಿಸಿ ಮಾಡಿ ಹಾಕ್ಕೊಂಬಂದೆ, ತಿನ್ಸಾಕತ್ತೀನಿ. ಈಗ ನವ್ಯಾಗ ಫಸ್ಟ್ ನವ್ಯಾಗ, ಆಮೇಲೆ ನನಗೆ ಅದಿಲ್ಲ. ಶೇಂಗಾ ಕಾಳು ನಮ್ಮ ನವ್ಯನೂ ತಿನ್ನಂಗಿಲ್ಲ, ನಾನು ಜಾಸ್ತಿ ತಿನ್ನೋಕೆ ಇಷ್ಟಪಡಲ್ಲ. ಅಂದರೆ ಈ ಚಿತ್ರಾನ್ನ ಹಾಕಿದ್ದು ಜಾಸ್ತಿ, ಅವು ನಮ್ಗೆ ಜಾಸ್ತಿ ಬರ್ತವೆ. ಉದ್ದಾಮ 100 ರೂಪಾಯಿಗೆ 4 kg ಅಂತ ಅಂದರೆ 25 ರೂಪಾಯಿ kg ಆಯಿತು. ನಮ್ಮ ಮನೆಯವ್ರು 15 ರೂಪಾಯಿ kg ತಂದಾರಂತ ಮೊನ್ನೆ. ಇವತ್ತು 25 ರೂಪಾಯಿ ಆಗೈತೆ ನೋಡ್ರಿ. ನಾನು ಇಷ್ಟಕೊಂಡ ಯಾಕೆ ತೊಗೊಂಬಂದಿರಿ ಅಂತ ಅಂದೆ. 15 ರೂಪಾಯಿ kg ಇತ್ತು ಅಂತ, ಈಗ 25 ಆಗೈತಾ. ಹಬ್ಬಲ್ಲ ಇವತ್ತು, ನಾಳೆ. ಇವತ್ತು ಅಮಾಸಿ, ನಾಳೆ ಹಬ್ಬ. ಅದಕ್ಕೆ ಏನಾದ್ರು ಜಾಸ್ತಿ ಆಗೈತೆ ರೇಟ್. ಮೊನ್ನೆ ಹಿಂಗೆ ಊಟ ಮಾಡೋದು ವಿಡಿಯೋ ಹಾಕಿದ್ನಲ್ಲ, ಊಟ ಮಾಡಿಸೋದು, ಅದಕ್ಕೆ ಹಾಕಿದ್ರು ಅವರು. ನಿಮ್ಮನ್ನು ನೋಡೇ ತಾಯಿ ದೇವ್ರು ಅಂತ ಅಂದಿರಬೇಕು ಅಂತಂದು. ಟೈಮ್ ಆಯ್ತು ನೋಡ್ರಿ. ಪಾಪ ಲಘು ತಿನ್ಸಿದ್ರು ತಿನ್ನಂಗಿಲ್ಲ, ಹೊಟ್ಟೆ ತುಂಬ ಲಘು. ಅದಕ್ಕೆ ಆಕಿಗೆ ಒಂದು ಸ್ವಲ್ಪ ಲೇಟಾಗೇ ತಿನ್ನಿಸ್ತೀನಿ ನಾನು. ಹಸು ಆದ್ರೆ ಬೇಗ ಬೇಗ ತಿಂದ್ಬಿಡ್ತಾಳೆ. ಇಬ್ಬರು ಅಷ್ಟೇ ನನ್ನ ಮಕ್ಕಳು, ಎದ್ದುಗುಟ್ಲೆ ಬೇಕು ಅನ್ನಂಗಿಲ್ಲ. ಚಿಕ್ಕವರಿದ್ದಾಗ ಹಂಗೆ ಎದ್ದ ತಕ್ಷಣ ಏನು ತಿನ್ನೋದ ರೂಢಿ ಇಲ್ಲ ಅವರಿಗೆ. ಒಂದು 9 ಗಂಟೆ 10 ಗಂಟೆ ಮಟ್ಟ ತಡ್ಕೊತಾರೆ, ರೂಢಿ ಬಿದ್ದೈತೆ ಅವರಿಗೆ. ಅದಿಲ್ಲ ನಾವಾಗ 9 ಗಂಟೆ ಹಿಂಗೆ ತಿನ್ನಿಸ್ರಿ ನೀವು, ತಿನ್ನಂಗಿಲ್ಲ. ಅವ್ರು ತುಂಬ ಒಂದು 4 ತುತ್ತು ತಿಂದು ಸುಮ್ಮನೆ ಆಗ್ಬಿಡ್ತಾಳೆ. ಅದೇ ಒಂದು 10 ಗಂಟೆ ಮೇಲೆ ತಿನ್ನಿಸಿದ್ರೆ ಹೊಟ್ಟೆ ತುಂಬ ತಿಂತಾಳೆ, ಆರಾಮಾಗಿ ಆಟ ಆಡ್ತಾ. ಬಟ್ ಕೆಲವು ಮಕ್ಕಳಿಗೆ ಬೇಗ ಬೇಕು ಊಟ, ಎದ್ದ ತಕ್ಷಣ ಏನಾದರೂ ಕೇಳ್ತಿರ್ತಾರೆ. ಬಟ್ ನನ್ನ ಮಕ್ಕಳು ಹಂಗಿಲ್ಲ, ರೂಢಿ ಬಿದ್ದೈತೆ ಅವರಿಗೆ. ಈಗ ಒಂಚೂರು ಉದುರಾಗೈತೆ, ಉದುರಾಡಿಸ್ಬಿಡ್ತಾಳೆ ಆ ಕಡೆ ಈ ಕಡೆ. ಸಾಂಗು ಸ್ಟಾಪ್ ಆಗೈತಿ, ಟಿವಿನ ನೋಡ್ತಾ. ಹಸ್ಕೊಂಡಾಳೆ ಈಗ, ಲಗು ಲಗು ತಿಂದ್ಬಿಡ್ತಾಳೆ. ತಿಂದು ಎಲ್ಲ ಪಾತ್ರೆ ತೊಳಿತೀನಿ, ತೊಳೆದು ಲಗು ಲಗು ಮಾಡ್ಕೊಂಡ್ಬಿಡ್ತೀನಿ. ಅಟ್ಲೀಸ್ಟ್ ಬೇಗ ಒಂದು ತಿಕ್ಕಿಟ್ನೆ ಅಂದ್ರೆ, ಹಂಗೇನಾದರೂ ಡೇಟ್ ಬಂತು ಅಂದ್ರೆ ಪೂಜೆ ಅವ್ರು ಮಾಡ್ಕೊತಾರೆ, ತಂದೆ ಮಗಳು ಇಬ್ಬರು ಸೇರಿ. ಅದಕ್ಕೆ ಲಗುನ ತಿಕ್ಕಿಟ್ಬಿಟ್ನೆ ಅಂದ್ರೆ ಮತ್ತು ಅವರೇ ತಿಕ್ಕಿ ತೊಳೆದು ಒರೆಸಿ ನಾನು ಹಂಗೆ ನೀಟಾಗಿ ಮಾಡಲ್ಲ. ಅದಕ್ಕೆ ನೋಡ್ರಿ, ನಾಷ್ಟ ಆಯಿತು. ನಾಷ್ಟ ಮಾಡಿದ ಗುಟ್ಲೆ
ಅವನಷ್ಟು ತೊಳೆದ್ಬಿಟ್ಟ ತಿಂದಿದ್ವು. ಇದು ನಮ್ಮಿತ್ತ ಒಂದು ಸ್ವಲ್ಪ ಚಿತ್ರಾನ್ನ ಬಿಟ್ಟಿನಿ, ಈಗ ಬರ್ತಾಳೆ ಬಂದು ತಿಂತಾಳೆ. ಸ್ವಚ್ಛ ಆಯ್ತು ನೋಡ್ರಿ, ಹೊಸ ಎಲೆ ಬಿಡಾಕತ್ತವ. ಅದೇ ಇದು ಒಂದು ಇಲ್ಲಿ ಇಟ್ಟಿನಿ, ಅದನ್ನು ಕಟ್ ಮಾಡಿ ಇಡಬೇಕು. ಇಡ್ತೀನಿ ಅದು ನೀರು ಚೇಂಜ್ ಮಾಡಿದಾಗ. ಸಾಂಗ್ ಹತ್ತೈತಿರ್ರಿ, ಆಫ್ ಮಾಡ್ತೀನಿ. ಇಲ್ಲೊಂದು ಇಟ್ಟಿನಿ ನೋಡ್ರಿ, ಮೊನ್ನೆ ತೋರಿಸಿದ್ದೆ ಕ್ಲೀನ್ ಮಾಡ್ಬೇಕಾದ್ರೆ. ಇದು ಒಂದು ಬಿಟ್ಟೈತಿ, ಬಿಡಾಕತ್ತೈತಿ, ಚಿಗುರೈತಿ. ಈ ಥರ ಕಟ್ ಮಾಡಿ ಇಟ್ಟೀನಿ ಪ್ಲಾಸ್ಟಿಕ್ ಡಬ್ಬಿನ. ಈಗ ಸದ್ಯದ್ರಲ್ಲಿ ಅದ್ರಾಗ ಇರಲಿ, ನಾವೇನು ತಿಂದ್ಲು ಇಲ್ಲ ಕಿಟಕಿಯ ನಿಂದಿರಿಸಿ ಅವ್ನು ತೊಳೆದೆ ಫ್ರೆಂಡ್ಸ್. ಬಟ್ ಆಗಲ್ಲ ಬಿಡ್ರಿ, ಈ ಸಲ ಪೂಜೆ ಹಬ್ಬ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅಂದ್ಕೊಂಡೆ ನಾನು, ಬಟ್ ಅದು ಬಂದೇ ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮಿತ್ತ ಬಂದಮೇಲೆ ಆಕಿಗೆ ನಾ ಮಾಡಕ್ಕೆ ಕಲಿಸ್ತೀನಿ, ಕಲಿಸ್ಬೇಕಲ್ಲ ಮತ್ತೆ ಕಲಸಕ್ಕೆ ಮಾಡಕ್ಕೆ ಕಲಿಸ್ತೀನಿ. ಆಕಿದು 3 ದಿನ 4 ದಿನ ರಜೆ ಐತಿ. ನಾಳೆಯಿಂದ ಇವತ್ತು ಬರ್ತಾಳೆ. ಈಗ ನಾಳೆಯಿಂದ 4 ದಿನ ರಜೆ ಐತಿ. ಮೊಮ್ಮಕ್ಳಿಗೆ ಸೋಮವಾರ ಐತಿ ಎಕ್ಸಾಮ್. ಆಕಿಗೆ ಬಂದಮೇಲೆ ಆಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಸ್ನಾನ ಅಂತೂ ಬೆಳಿಗ್ಗೆ ಮಾಡಿ ಹೋಗ್ಯಾಳ. ನಾ ಎಲ್ಲ ನಿಂತು ಹೇಳ್ಕೊಡ್ತೀನಿ ಆಕೆ ಮಾಡೋಳಕ್ಕೆ. ಇವತ್ತು ತಿಕ್ಕದು ತೊಳೆಯೋದು ಮಾಡ್ಕೊತಾಳೆ. ಅವರಪ್ಪ ಬಂದಮೇಲೆ ಇಬ್ಬರು ತಂದೆ ಮಗಳು ಕೂಡಿ ಪೂಜೆ ಮಾಡೋಲ್ರಕ್ಕ. ಏನು ಮಾಡೋದು ಹೇಳ್ರಿ, ಹಿಂಗೆ ಆದಮೇಲೆ ಅಂದ್ಕೊಂಡೆ ನಾನು, ನಿನ್ನೆ ಅಂದ್ಕೊಂಡೆ. ಬಟ್ ಹಿಂಗೆ ಇನ್ನೊಂದು ದಿನ ಮುಂದೆ ಹೋಗಿಬಿಟ್ಟಿದ್ರೆ ಇವತ್ತೆಲ್ಲ ರೆಡಿ ಮಾಡಿ ನಾನು ಪೂಜೆ ಮಾಡಿದ್ದೆ. ನಾಳೆ ಬರೀ ದೀಪ ಹಚ್ಚೋದು ಇರ್ತಿತ್ತು, ಹೂ ತೆಗೆದು ಹೂ ಎರ್ಸೋದು ಇರ್ತಿತ್ತು. ಅವ್ರು ಮಾಡ್ಕೊತಿದ್ರು. ಬಟ್ ಎಲ್ಲದನ್ನು ಅವರ ಮಾಡೋಂಗೆ ಆಯ್ತು ಈ ಸಲ. ಏನು ಮಾಡೋಕ್ಕಾಗಲ್ಲ. ಅಡುಗೆ ಮಾಡ್ತೀನಿ, ಮಾಡ್ಕೊತಿರ್ತೀವಿ ಅಷ್ಟೇ. ಅವೇ ಸಿಂಪಲ್ಲಾಗಿ ಮಾಡ್ಕೊತಿರ್ತೀವಿ. ನಾವು ಬಟ್ಟೆ ತೊಗೊಂಬಂದ್ವಿ, ಎಲ್ಲ ಮಾಡಿದ್ವಿ. ಬಿಡ್ರಿ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹಿಂಗೆ ಆಗುತ್ತೆ. ಮತ್ತು ಏನು ಮಾಡೋಕ್ಕಾಗಲ್ಲ. ವರ್ಷಾನ ಚೆನ್ನಾಗಿ ಮಾಡ್ತಿದ್ವಿ, ಈ ವರ್ಷ ಹಿಂಗೆ ಆಯ್ತು. ಹೋದ ಸಲ ನನಗೆ ಎಷ್ಟಂದರೆ 19 ಆಗಿತ್ತು. ಬಟ್ ಒಂದಿನ ಹೆಚ್ಚು ಕಡಿಮೆ ಆಗ್ಬಿಡ್ತೈತೆ ನೋಡಿರಿ. ಓಕೆ, ನಾವ್ಯಾಗ ಒಂದು ಸ್ವಲ್ಪ ಓಡಾಡಿಸಿ ಮತ್ತು ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿರಿ, ಇವಾಗ ಮತ್ತು ಸಾಯಂಕಾಲ ಲಾಗು ಸ್ಟಾರ್ಟ್ ಮಾಡ್ಕೊಂಡೀನಿ. ಮಧ್ಯಾಹ್ನ ಅಷ್ಟು ಮಾಡ್ಕೊಂಡಿದ್ದೆ, ಮಕ್ಕೊಂಡಿದ್ರು ಮಕ್ಕಳು. ನಮಿತಾ ಬಂದು ಸ್ಕೂಲಿಂದ ಬಂದು ಬಟ್ಟೆ ತೊಗೊಂಬ ಅಂತ ಹೇಳಿದೆ. ಬಂದ್ಬಿಟ್ಲೆ ನಾವು ಹೋಗಿ ತೊಗೊಂಬಂದು ಇಟ್ಟಾಳಿಲ್ಲ. ಈಗ ಮಡಚ್ಬೇಕು ಅವ್ನು, ನಾನು ಕೂತ್ಕೊಂಡು. ಆಕೆನೂ ಬಂದು ಊಟ ಮಾಡಲಿಲ್ಲ, ಹಂಗೆ ಮಕ್ಕೊಂಬಿಟ್ಲು. ಸುಸ್ತಾಗೈತಿ. ಬೆಳಗ್ಗೆ 4ಕ್ಕೆ ಎದ್ದಿದ್ಲು ಓದಕ್ಕೆ. ಹಿಂದಿನ ದಿವಸ ನೀತಿಗೆಡ್ಡಿದ್ಲಲ್ಲ, ಹಾಗಾಗಿ 4ಕ್ಕೆ ಎದ್ದು ಓದ್ಕೊಂಡು ಎಕ್ಸಾಮ್ ಬರೆಯೋಕೆ ಹೋಗಿದ್ಲು. ಈಗ ಬಂದು ಮಲ್ಕೊಂಡು ಎದ್ದು ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಊಟ ಮಾಡಿದ್ಲು. ಬಿಸಿ ಅನ್ನ ಮಾಡಿದ್ದೆ. ಬಿಸಿ ಅನ್ನ, ಮೊಸರು, ಹಾಲು, ತುಪ್ಪ ಹಾಕ್ಕೊಂಡು ಉಪ್ಪುಕಾಯಿ ಹಚ್ಕೊಂಡು ತಿಂದರು ಇಬ್ಬರು ಅಕ್ಕ ತಂಗಿ. ತಿಂದು ಈಗ ನಾನು ಹೇಳಿದ ಕೆಲಸನ ಮಾಡಕತ್ತಾಳೆ. ಬರ್ರಿ ತೋರಿಸ್ತೀನಿ ನೋಡಿರಿ. ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಕತ್ತಾಳೆ. ಹಚ್ಚೀನಿ ನಾನು. ಸ್ವಚ್ಛ ಪಿತ್ತಾಂಬ್ರ ಹಚ್ಚಿ ತಿಕ್ಕಾಕೊಂತಾಳೆ. ತಿಕ್ತೀವಿ. ನಮಿತಾ, ನಮ್ಮ ಹೆಂಗೈತೆ ಎಕ್ಸ್ಪೀರಿಯನ್ಸ್? ಚೆನ್ನಾಗೈತೆ. ಕಷ್ಟ ಆಗತ್ತೈತೆನ? ಇಲ್ಲ. ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ನಾಳೆ ಬೆಳಿಗ್ಗೆ ಬರೀ ಹೂ ಏರಿಸಿ ದೀಪ ಹಚ್ಚೋದಷ್ಟೇ. ಹಚ್ಚ್ರಿ ಲಘು ಆದ್ರೆ. ದೀಪ ಹಚ್ಚೋದು ಕಡ್ಡಿ ಬೆಳಗ್ಬಿಡ್ರೆ ನಾಳೆ ಹೂವಾಗಿವ ಎಲ್ಲ ತಂದು ಏರಿಸಿ ಪೂಜೆ ಮಾಡಿರಿ. ಅಕ್ಕಿ ಕಳ್ಸಿದ ಅಕ್ಕಿನ ಪ್ಲೇಟಿಗೆ ತೆಗೆದಿದ್ದೆ, ತೆಗೆದಿಟ್ಟ ತಿಕ್ತಾ ಹಾಕಿ ತಿಕ್ಲಿ. ನಾನು ಹಾಸಿಗೆ ಮಾಡಿಸಿ ಇಡ್ತೀನಿ. ಹಾಸಿಗೆ ಒಂದೇ ಇರೋದು, ಅದ್ರ ಬುಡಕ್ಕೆ ಇದು ಒಂದೇ ಹಾಸಿಗೆ ಇರೋದು. ಅದ್ರ ಬುಡಕ್ಕಿರೋವೆಲ್ಲ ಬಟ್ಟೆ, ಡೈಲಿ ವೇರ್ ಬಟ್ಟೆ ಅವು, ಅವನ್ನೆಲ್ಲ ಮಡಚಿಡ್ತೀನಿ. ಅಕ್ಕಿ ನೋಡಿರಿ ಸಾಂಗ್ ಕೇಳಾಕತ್ತಾಳ, ಹೆಂಗೆ ಮಾಡಾಕತ್ತಾಳ. ನಾವ್ಯಾ ಏನಮ್ಮ, ಏನು ಏನಪ್ಪಜಿ? ಓನಮ್ಮ ಸಾಂಗ್ ಬಂದೈತಾ? ಸಾಂಗ್ ಬಂದೈತೇನ? ಏನು ಸಾಂಗ್ ಅದು? ಏನು ಸಾಂಗ್ ಅದು? ನೋಡಕತ್ತೀಯಲ್ಲ ಕುತ್ಕೊಂಡು. ಏನು ಸಾಂಗ್?
ಫ್ರಾಗ್ ಫ್ರಾಗ್ ಸಾಂಗ್. ಕೈ ತೆಗಿ, ಎಷ್ಟು ಉದ್ದ ಇಟ್ಕೊತೀನಿ ನೋಡು ಬಾಯ ಕೈ. ಹಾಂ, ಹಾಯ್ ಮಾಡುವ. ಹಾಯ್ 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 ಮಾಡಲ್ಲ. ಕೈ ತೆಗಿ ಬಾಯಂದು, ಬಾಯನ್ ಕೈ ತೆಗಿ. ಹಾಗೆ ಹಾಯ್ ಚಿನಿ. ಹಾಯ್ ಹಾಯ್ ಕೈ ಮಾಡ. ಹಾಯ್. ಗುಡ್ ಗರ್ಲ್ ಅಲ್ಲ ನಾವೇ ಗುಡ್ ಗರ್ಲ್ ಅದಿಲ್ಲ. ಬಾಯ್. ಹಾಯ್ ಮಾಡ. ಹಾಯ್ 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 ಫ್ರೆಂಡ್ಸ್. ಕೈ ತೆಗಿ, ಹಾಯ್ ಮಾಡು. ಕೈ ತೆಗೆದು ಹಾಯ್ ಮಾಡು. ನವಕ್ಕ ಇಲ್ಲಿ ನೋಡು. ಹಾಯ್ ಹಾಯ್. ಮಮ್ಮು ತಿಂದ್ಯಾ? ಮಮ್ಮು ತಿಂದ್ರಾ? ಹೌದವ, ಮಮ್ಮು ತಿಂದ್ರಿ ಇವರು. ಮಮ್ಮು ತಿಂದು ಕಿಟಕಿಯಾಗ ನಿಂತು ಈಗ ಸೋಫಾದ ಮ್ಯಾಗ ಕುಂತು ಸಾಂಗ್ ಕೇಳಕತ್ತಾರ. ಹೌದಿಲ್ಲ? ಸಾಂಗ್ ಕೇಳ್ತೀರ ನೀವು? ಸಾಂಗು ಸಾಂಗ್ ಇಷ್ಟನಾ? ಸಾಂಗ್ ಇಷ್ಟ ಆಕೈತೆ ನಿಂಗೆ ಕೇಳಕ? ಹೌದಾ? ಡ್ಯಾನ್ಸ್ ಬೇಕಾ? ಡ್ಯಾನ್ಸ್ ಮಾಡ್ತೀಯಾ? ಡ್ಯಾನ್ಸ್ ಮಾಡ. ಹಿಂಗೆ 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 ಡ್ಯಾನ್ಸ್ ಡ್ಯಾನ್ಸ್. ನವ್ ಎ ಗುಡ್ ಗರ್ಲ್, ನವ್ ಎ ಗುಡ್ ಗರ್ಲ್. ನವೇ ಹ್ಯಾಪಿ ಯುಗಾದಿ ಅನ್ನ ಎಲ್ಲರಿಗೆ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ, ಹ್ಯಾಪಿ ನ್ಯೂ ಇಯರ್ ಅನ್ನೋ ಅನ್ನ. ನಾಚಿಗೆ ಬರ್ತೈತಿ. ತಂಗಿ ಏನು ಮಾಡಕತ್ತ? ತಂಗಿ ಏನು ಮಾಡಕತ್ತ? ಅಪ್ಪಾಜಿ ತಂಗಿ ಏನು ಮಾಡಕತ್ತ? ನಮಿತ ಏನು ಮಾಡಕತ್ತ? ನೋಡಿದ್ಯಾ? ನಮಿತ ಕೆಲಸ ಮಾಡಕ್ಕಂತ. ನಮಿತ ಕೆಲಸ ಮಾಡ್ತಾ, ನೀ ಮಾಡಂಗೇ ಇಲ್ಲ, ಕುತ್ಕೊತಿದ್ದಿ ಸುಮ್ಮನೆ. ನೋಡ್ರಿ ಅಲ್ಲೆಲ್ಲ ತೆಗೆದಿಟ್ಟ. ಇನ್ನೂ ಒಂದು ಸ್ವಲ್ಪ ಅದಾವ ಅಲ್ಲೇ, ಆಮೇಲೆ ತೆಗೆದು ಇರ್ತಾವಷ್ಟು. ಗುಡುಗುಡು ಮಳೆ ಬರಾಕತ್ತೈತಿ. ಏನು ಗುಡುಗುಡ್ಸಾಕತ್ತೈತಿ. ಹೊರಗೆ ನೋಡಿಲ್ಲ ಇನ್ನು. ನೋಡ್ರಿ ಗೇಟ್ ಸೌಂಡ್ ಆದ್ಬಿಟ್ಲೆ ಹೆಂಗೆ ಎದರ್ತಾವ್ರಿ. ಗೇಟ್ ಸೌಂಡ್ ಆಗಂಗಿಲ್ಲ, ಏನು ಜೋರಾಗಿ ಸೌಂಡ್ ಆಗಂಗಿಲ್ಲ. ಹಿಂಗೆ ಹೆದರ್ತಾಳೆ ನೋಡ್ರಿ. ಕೈ ಹೆಂಗೆ ನಡಗಿಸ್ತಾವ್ರಿ. ಹೌದಾ? ಅಷ್ಟೊತ್ತು ಒಂದು 5-10 ಸೆಕೆಂಡ್ ಆ ರೀತಿ ಮಾಡಿ ಮತ್ತೆ ಸುಮ್ಮನೆ ಹಾಕ್ಕಾಳ ಅವಾಗ. ಓಕೆ ಫ್ರೆಂಡ್ಸ್, ಮತ್ತು ನಾನು ಏನೇನು ನಡೀತೈತೆ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಾವೇ ಲೈಕ್ ಮಾಡಿರಿ ಇಲ್ಲಿ ನಾವೇ ಹಿಂಗೆ ಮಾಡಿ. ಕೈ ಹಿಂಗೆ ಮಾಡುವ. ಹಿಂಗೆ ಮಾಡಿ, ಹಿಂಗೆ ಕೈ ಮಾಡ. ಕೈ ಹಿಂಗೆ ಮಾಡಿ. ಲೈಕ್ ಮಾಡಿರಿ. ನೀ ಬಾಯನ್ ಕೈ ತೆಗಿಯವಾ? ಕೈ ಬಾಯಾಗ ಹಾಕ್ಕೋಬೇಡ. ಸ್ಮೆಲ್ ಬರ್ತೈತಿ ಬಾಯಾಗ ಹಾಕ್ಕೊಂಡು. ತೆಗಿ ಕೈ. ನಿಮ್ಮ ಅಪ್ಪ ಇನ್ನೂ ಬಂದಿಲ್ಲ ತಗೋ. ಡೋರ್ ಕಡೆ ನೋಡ್ತಾವ್ರಿ. ಗೇಟ್ ಸೌಂಡ್ ಆತಲ್ಲ, ಅಪ್ಪ ಬಂದಂತ ಡೋರ್ ಕಡೆ ನೋಡ್ತಾ. ಇನ್ನೂ ಬಂದಿಲ್ಲ ಅಪ್ಪ. ಏನು ಹಂಗೆ ನೋಡಕತ್ತಿ? ಏನು ಹಂಗೆ ನೋಡ್ತಿ? ಬಂದಿಲ್ಲ ಇನ್ನೂ ಪಪ್ಪ. ನೋಡ್ರಿ ಹೆಂಗೆ ನೋಡ್ತಾಳ್ರಿ. ಅಪ್ಪ ಇನ್ನೂ ಬಂದಿಲ್ಲ. ತಂಗಿ ಒಳಗೆ ಕೆಲಸ ಮಾಡಕತ್ತ. ಆಲೋಚನೆ ಮಾಡಕತ್ತ. ಗೇಟ್ ಸೌಂಡ್ ಆಯಿತು, ಇನ್ನೂ ಬಂದಿಲ್ಲಲ್ಲ ಅಂತಂದು. ಹೌದಾ? ಇನ್ನೂ ಬಂದಿಲ್ಲ ಅಪ್ಪ. ಬರ್ತಾನ, ಎಲ್ಲಿ ಹೋಗಲ್ಲ, ಮನೆಗೆ ಬರ್ತಾನ. ನೋಡಿರಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡ್ಯಾಳ. ದೂರದಿಂದ ತೋರ್ಸಾಕತ್ತೀನಿ, ಜೂಮ್ ಹಾಕ್ತೀನಿ ನೋಡಿರಿ. ಸ್ವಚ್ಛ ಮಾಡಿ ನೋಡ್ರಿ, ಎಲ್ಲ ಪಳ ಅಂತ. ಆದ್ವನವ ಆಯ್ತಾ? ಒರೆಸಿಟ್ಬಿಡು ಪಟ ಅವನ್ನ.
ಇಲ್ಲಾಂದ್ರೆ ಕಲಿ ಹಾಕೋ. ನಿನ್ನೆ ಒಗದು ಹಾಕಿನಿ, ನಿನ್ನೆಲ್ಲ ಮೊನ್ನೆನ ಒಗದು ಹಾಕಿನಿ ಅವು ಇವನ್ನ ವರ್ಷವು ಖರ್ಚಿಪ್ಪು ಚೆಕ್ಸ್ ದೇವ್ರ ಮನೆಗೆ ಇಟ್ಟಿರ್ತೀನಲ್ಲ ಅವು. ಅಲ್ಲಿ ಸ್ಟ್ಯಾಂಡ್ ಐತಲ್ಲ, ಸ್ಟ್ಯಾಂಡ್ನಾಗ ಒಣ ಹಾಕಿದ್ದೆ. ಚಲೋದು ತೊಗೊಂಡು ಒರೆಸು. ಏನು ಅವು ಹರಿದ ಒಂದು ಸ್ವಲ್ಪ ಏನು ಅಲ್ಲೇ ಇಡು. ಅದು ಎಲ್ಲಿತ್ತು ಅಲ್ಲಿಡು ಅದಾ. ಹ್ಞೂ ಅದನ್ನ ಇಲ್ಲಿಟ್ಬಿಡು ಕಿಡಿಕ್ಯಾಗ. ಸಪ್ರೇಟ್ ಇರಲಿ ಅದು ದೇವ್ರಿಗೆ ಕ್ಲೀನ್ ಮಾಡೋಕ್ಕೆ. ಲಘು ಆಯ್ತಲ್ಲ ಬ್ರಷ್ ಇಲ್ಲ ಸ್ವಚ್ಛನ ಆಗ್ಯಾವ. ಅಯ್ಯೋ ನಾವೇ ಹೆದರ್ತಾ ಹೆದರಿದ್ ನೋಡು. ಕದ ಧಗ್ ಇಲ್ಲ 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 ಡೋರ್ ಹಾಕ್ತೀನಿ ಇರ. ಹಾಕಿದೆ ನಾವೇ ಫ್ರೆಂಡ್ಸ್. ನೋಡ್ರಿ ಇವಾಗ ರಾತ್ರಿ ಊಟಕ್ಕೆ ಒಂದು ಸ್ವಲ್ಪ ಸಂಡಿಗೆ ಅಥವಾ ಹಪ್ಪಳ ಕರಿಬೇಕು ಅಂಥೇಳಿ ಎಣ್ಣೆ ಬಿಸಿಗಿಟ್ಟೀನಿ. ಇಲ್ಲಿ ನೋಡಿರಿ ಹೆಸ್ರು ಕಾಳು ಸಾರು, ರೈಸು, ಇನ್ನು ಇಲ್ಲಿ ನಿನ್ನೆ ರೊಟ್ಟಿ ಮತ್ತೊಂದು ಸ್ವಲ್ಪ ಪಲ್ಯ ಐತಿ. ಈಗ ನಾವ್ಯಾಗ ಉಣಿಸ್ಬೇಕು, ಹಾಗಾಗಿ ಸ್ವಲ್ಪ ಹಪ್ಪಳ ಅನ್ನ ಸಾರನ್ನೇ ಕರ್ಕೋಬೇಕಂಥೇಳಿ ತೊಗೊಳಕತ್ತೀನಿ ನೋಡ್ರಿ. ಮೊನ್ನೆ ಡಿ ಮಾರ್ಟ್ನೇ ತಂದಿದ್ವು, ಹಿಂದಕ್ಕೆ ಬಿತ್ತು ನೋಡ್ರಿ. ನೋಡ್ರಿ ಬೆಲ್ಲನ ಒಂದು ತಿಂಗಳ ಮುಂಚೆನ ತಂದಿಟ್ಕೊಂಡಿನಿ ಹೋಳ್ಗೆ ಮಾಡೋಕ್ಕೆ ಅಂತಂದು. ಹೋಳ್ಗೆ ಮಾಡೋ ಹಣೆ ಬರೋಣ ಇಲ್ಲ ಇವತ್ತು, ನಾಳೆಗೆ ಮತ್ತೆ ಯಾವಾಗಾರ ಮಾಡ್ತೀನಿ ಎಲ್ಲ ಮುಗಿದ್ಮೇಲೆ. ಇನ್ನೂ ಎಣ್ಣೆ ಕಾಯ್ಬೇಕನ. ರಾತ್ರಿ ಅಡುಗೆ ಇಷ್ಟು ನಡೆದೈತಿ. ಕರೆಂಟ್ ಹೋಗ್ಬಿಟ್ಟಿತ್ತು ಎಷ್ಟೊತ್ತನ ಕರೆಂಟ್ ಹೋಗಿತ್ತು. ಕರೆಂಟ್ ಬರೋ ಮಟ್ಟ ವೆಯ್ಟ್ ಮಾಡಕತ್ತಿದ್ಲು ನಮಿತ. ಅವು ವಸ್ತುಗಳನ್ನೆಲ್ಲ ತೊಳೆದು ಒರೆಸಿ ಇಟ್ಟಾಳ. ಈಗ ಫೋಟೋ ಒರೆಸಿ ಅರಿಶಿನ ಕುಂಕುಮ ಗಂಧ ಹಚ್ಚಿ ಇಡಕ್ಕೆ ಕುಂತಾಳ ನೋಡ್ರಿ. ಇಲ್ಲಿ ಕುಂತಾಳ ಆಕಿ ಪಕ್ಕಕ್ಕೆ ಹೋಗಿ ಏನು ಮಾಡಕತ್ತಾಳ ನಮ್ಮ ತಂಗಿ. ದಿನಾಲು ನಮ್ಮ ಮಮ್ಮಿ ಮಾಡ್ತಿದ್ಲು, ಇವತ್ತು ನಮ್ಮ ತಂಗಿ ಮಾಡಕತ್ತಾಳ ಅಂತ ನೋಡಕತ್ತಾಳ ಏನು. ನಮ್ಮ ಮನೆಯವರು ದೇವ್ರ ಮನೆ ಒರೆಸ್ಕೊಟ್ರ. ಆಕಿ ಇದನ್ನು ಏನಪ್ಪ ಅಂದ್ರೆ ಅವನ್ನೆಲ್ಲ ತಿಕ್ಕಿ ಒರೆಸಿ ಸ್ವಚ್ಛ ಮಾಡಿ ಇಡಕತ್ತಾಳ ನೋಡ್ರಿ. ಅರಿಶಿನ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನಾಳೆ ಬೆಳಿಗ್ಗೆ ಕಳಸ ಕುಂದರ್ಸಿ ಹೂವು ಏರಿಸಿ ದೀಪ ಹಚ್ಚ್ರಿ ಅಂತಂದು ಹೇಳೀನಿ. ಅದಕ್ಕೆ ಮಾಡಕತ್ತಾಳ. ಅವರು ಒರೆಸ್ಕೊಟ್ರ ದೇವ್ರ ಮನೇನ. ಎಣ್ಣೆ ಭಾಳ ಹಿಡಿತಾವೆ ಇವು. ಇಷ್ಟೊತ್ತಿನಾಗ ತಿನ್ನಬಾರ್ದು, ಬಟ್ ಅನ್ನ ಸಾರನ್ಯಾಗ ಒಂದು ಸ್ವಲ್ಪ ನಾನು ಜಾಸ್ತಿ ಕರ್ಕೊಂಡು ತಿನ್ನಲ್ಲ. ನಮ್ಮ ನಮಿತಾನ ಎಷ್ಟೊತ್ತಿದ್ರು ಕರ್ಕೊಂಡು ತಿಂದ ಬಿಡ್ತಾ. ನಾನು ಹಂಗೆ ಅನ್ನ ಸಾರು ತಿಂದ್ಬಿಡ್ತೀನಿ, ನಮಗೆ ರೂಢಿ ಐತಿ. ಬಟ್ ಆಕೆ ಹಂಗಿಲ್ಲ, ಮನ್ಯಾಗಿದ್ರೆ ಕರ್ಕೊಂಡು ತಿಂತಾಳೆ, ಇಲ್ಲಾಂದ್ರೆ ಸುಮ್ಮನೆ ಇರ್ತಾಳೆ ಅಷ್ಟೆ. ಬೇಸರ ಮಾಡ್ಕೊತಿರ್ತಾಳೆ. ಈಗ ತಿಂದು ಇದ್ದಾಗ ತಿಂದ್ಬಿಡ್ತಾಳೆ, ಖಾಲಿ ಆದಾಗ ಏನೂ ಇಲ್ಲ ಜೋಡು, ಅದ್ರ ಜೊತೆಗೆ ಏನೂ ಇಲ್ಲ ಅಂತಿರ್ತಾಳೆ. ಇಷ್ಟೊತ್ತನ ರೂಮ್ನಾಗ ನಾವೇನು ಕರ್ಕೊಂಡು ಮಕ್ಕೊಂಡಿದ್ದೆ. ಕರೆಂಟ್ ಬೇರೆ ಹೋಗಿತ್ತ, ಹಾಗಾಗಿ ಚಾನು ಲೇಟಾಗಿ ಕುಡಿದ್ವಿ. ಬ್ರೆಡ್ ತೊಗೊಂಬಂದಿದ್ರು, ಚಹಾ ಬ್ರೆಡ್ ತಿಂದ್ವಿ. ಹಾಗಾಗಿ ಹೊಟ್ಟೆ ಹಸ್ತಿದ್ದಿಲ್ಲ. ಈಗ ಆಲೆ ಟೈಮ್ 10 ಗಂಟೆ ಆಗೈತಿ. ಈಗ ಊಟ ಮಾಡಕತ್ತೀವಿ. ಹೊಟ್ಟೆ ಹಸ್ತಿಲ್ಲ. ಬಂದೇ ಇರಮ್ಮ. ಏನಾಯ್ತು? ಎಲ್ಲ ಫೋಟೋಕ್ಕೂ ಎಲ್ಲದಕ್ಕೂ ಗಂಧ ಹಚ್ಚಿ ಫಸ್ಟು ಗಂಧ ಹಚ್ಚಬೇಕು ಏನು, ಆಮೇಲೆ ಅರಿಶಿನ ಇಡಬೇಕು, ಆಮೇಲೆ ಕುಂಕುಮ ಇಡಬೇಕು. ಹೇಳಿ ನೀವು ಮರ್ತಾಳಕ್ಕೆ. ಇವು ಸ್ವಲ್ಪ ಅದಾವ, ಇವನ್ನ ಕರೆದ್ಬಿಡ್ತೀನಿ. ಅಕ್ಕಿ ಅಂತೀವ ಹಪ್ಪಳ. ಎಣ್ಣೆ ಭಾಳ ಹೊರಗೆ ಸಿಡಿತೈತಿ. ಇನ್ನು ಚಿಕ್ಕದಾದ್ರೆ ಇನ್ನೂ ಜಾಸ್ತಿ ಇದಾಕೈತಿ, ದೊಡ್ಡದಾದ್ರೆ ಎಣ್ಣೆ ಜಾಸ್ತಿ ಬೇಕು ಅದಕ್ಕೆ ಇದು ಕರೆಕ್ಟ್ ಐತಿ ಕರಿಯಾಕ. ಸಣ್ಣಗನ ಇಟ್ಟಿನ ಒಲೆ. ಓಕೆ ಫ್ರೆಂಡ್ಸ್, ನಾವ್ಯಾಗ ಊಟ ಮಾಡಿಸ್ತೀನಿ ಒಂದು ಸ್ವಲ್ಪ ಅನ್ನನ. ಹೊಟ್ಟೆ ಹಸ್ತಿಲ್ಲ ಅಷ್ಟೊಂದು, ಸ್ವಲ್ಪ ಉಂಡು ಮಕ್ಕೊತೀವಿ.
ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಹ್ಞೂ